5,000 ಕೋಟಿ ರೂಪಾಯಿನ ಕೆಲಸ CM 2,000 ಕೋಟಿ ಕೊಟ್ಟಿದ್ದಾರೆ. ಎಲ್ಲ ಟೆಂಡರ್ಗಳೆಲ್ಲ ಕರೆದಿದ್ದೀವಿ. 75% ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ. ಮಳೆ ಪ್ರಾರಂಭ ಆಗೋಷ್ಟೊತ್ತಿಗೆ ಮುಗಿಬೇಕು. ಏಪ್ರಿಲ್ ಒಳಗಡೆ ಎಲ್ಲ ಕೆಲಸ ಆಗಬೇಕು ಅಂತ ಹೇಳಿದ್ದೀವಿ. ಸೊ ಅದಕ್ಕೆಲ್ಲ ನಾನು ಕರೆದು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ. ಜಲ್ದಿ ಕೆಲಸ ಎಲ್ಲ ಮುಗಿಸಿ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಎಲ್ಲೂ ಆಗಬಾರ್ದು ಅಂತ ಹೇಳಿದ್ದೀನಿ. ಸೊ ದೇ ಆರ್ ಅಟ್ ಇಟ್. ಅದಲ್ಲದೆ ಒಂದು 10 ಲಕ್ಷ ಖಾತೆಗಳಿಗೆ ದಾಖಲೆಗಳನ್ನೆಲ್ಲ ನಾವು ಹೆಂಗೆ ರೂರಲಲ್ಲಿ ಮಾಡಿದೋ ಆ ರೀತಿ ಇಲ್ಲೂ ಕೂಡ ಖಾತೆಗಳು ಮಾಡಿದ್ದೀವಿ. ಈ ಖಾತೆ ಎಲ್ಲ ಮಾಡಿದ್ದೀವಿ. A to B ಖಾತಾ ಇವೆಲ್ಲ ಇದೆ. ಅವರೆಲ್ಲ ಸೇರಿ ಅವ್ರಿಗೆಲ್ಲ ದಾಖಲೆ ಕೊಡೋದು. ಇನ್ನೊಂದು ವೆಲ್ಫೇರ್ ಸ್ಕೀಮ್ಸು 2 ವರ್ಷದಿಂದ ಏನೂ ಕೊಟ್ಟಿರಲಿಲ್ಲ. ಸುಮಾರು 30,000 ಜನ ತಳ್ಳು ಗಾಡಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಬೇರೆ ಬೇರೆ ಇದೆ. MLAಗಳಿಗೆ ಬೆನಿಫಿಷಿಯರಿ ಲಿಸ್ಟು ಕೊಡೋಕ್ಕೆ ಹೇಳಿದ್ದೀನಿ. ಅದೆಲ್ಲ ಕೊಟ್ಟ ಮೇಲೆ ಅವ್ರಿಗೆಲ್ಲ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಸರ್, ಧಾರವಾಡದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ BJPನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲು ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. ನಾವೆಲ್ಲ ಆಗಲೇ PSCಗೆಲ್ಲ ಕೊಟ್ಟಿದ್ದೀವಿ. 5,000 ಕೋಟಿ ರೂಪಾಯಿನ ಕೆಲಸ CM 2,000 ಕೋಟಿ ಕೊಟ್ಟಿದ್ದಾರೆ. ಎಲ್ಲ ಟೆಂಡರ್ಗಳೆಲ್ಲ ಕರೆದಿದ್ದೀವಿ. 75% ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ. ಮಳೆ ಪ್ರಾರಂಭ ಆಗೋಷ್ಟೊತ್ತಿಗೆ ಮುಗಿಬೇಕು. ಏಪ್ರಿಲ್ ಒಳಗಡೆ ಎಲ್ಲ ಕೆಲಸ ಆಗಬೇಕು ಅಂತ ಹೇಳಿದ್ದೀವಿ. ಸೊ ಅದಕ್ಕೆಲ್ಲ ನಾನು ಕರೆದು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ. ಜಲ್ದಿ ಕೆಲಸ ಎಲ್ಲ ಮುಗಿಸಿ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಎಲ್ಲೂ ಆಗಬಾರ್ದು ಅಂತ ಹೇಳಿದ್ದೀನಿ. ಸೊ ದೇ ಆರ್ ಅಟ್ ಇಟ್. ಅದಲ್ಲದೆ ಒಂದು 10 ಲಕ್ಷ ಖಾತೆಗಳಿಗೆ ದಾಖಲೆಗಳನ್ನೆಲ್ಲ ನಾವು ಹೆಂಗೆ ರೂರಲಲ್ಲಿ ಮಾಡಿದೋ ಆ ರೀತಿ ಇಲ್ಲೂ ಕೂಡ ಖಾತೆಗಳು ಮಾಡಿದ್ದೀವಿ. ಈ ಖಾತೆ ಎಲ್ಲ ಮಾಡಿದ್ದೀವಿ. A to B ಖಾತಾ ಇವೆಲ್ಲ ಇದೆ. ಅವರೆಲ್ಲ ಸೇರಿ ಅವ್ರಿಗೆಲ್ಲ ದಾಖಲೆ ಕೊಡೋದು. ಇನ್ನೊಂದು ವೆಲ್ಫೇರ್ ಸ್ಕೀಮ್ಸು 2 ವರ್ಷದಿಂದ ಏನೂ ಕೊಟ್ಟಿರಲಿಲ್ಲ. ಸುಮಾರು 30,000 ಜನ ತಳ್ಳು ಗಾಡಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಬೇರೆ ಬೇರೆ ಇದೆ. MLAಗಳಿಗೆ ಬೆನಿಫಿಷಿಯರಿ ಲಿಸ್ಟು ಕೊಡೋಕ್ಕೆ ಹೇಳಿದ್ದೀನಿ. ಅದೆಲ್ಲ ಕೊಟ್ಟ ಮೇಲೆ ಅವ್ರಿಗೆಲ್ಲ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಸರ್, ಧಾರವಾಡದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ BJPನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲು ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. ನಾವೆಲ್ಲ ಆಗಲೇ PSCಗೆಲ್ಲ ಕೊಟ್ಟಿದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.